ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೆಲವೊಂದು ಡೈರೆಕ್ಟ್ ಸೆಲ್ಲಿಂಗು ಮತ್ತು ಓಪನ್ ಮಾರ್ಕೆಟಲ್ಲಿ ಪ್ರಾಡಕ್ಟ್ ಸೆಲ್ಲಿಂಗು ಇದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ, ಒಬ್ಬ ಮ್ಯಾನುಫ್ಯಾಕ್ಚರಿಂಗು ಅವನ ಆರ್ಗನೈಜೇಷನಲ್ಲಿ ಇಲ್ಲ ಅವ್ರ ಕಂಪ್ನಿಯಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅದು ಕಸ್ಟಮರಿಗೆ ತಲುಪಿಸ್ಬೇಕಾದ್ರೆ ಎರಡು ಥರ ಇರುತ್ತೆ. ಒಂದು ಡೈರೆಕ್ಟ್ ಕಸ್ಟಮರಿಗೆ ರೀಚ್ ಮಾಡ್ತಾರೆ, ಒಂದು ಥ್ರೂ ಮೀಡಿಯೇಟರ್ಸ್ ಕಸ್ಟಮರ್ಗೆ ರೀಚ್ ಮಾಡ್ತಾರೆ. ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಆಫಲ್ಲಿ ಎಲ್ಲರಿಗೂ ಗೊತ್ತಿರೋದು ಥ್ರೂ ಮೀಡಿಯೇಟರ್ಸು. ಪ್ರತಿಯೊಬ್ಬರು ಇವಾಗ ಎಷ್ಟೇ ಕಸ್ಟಮರ್ಸ್ ಇರಲಿ, ಎಲ್ಲರೂ ಒಂದು ಇನ್ನೊಬ್ಬರಿಂದನೇ ಪ್ರಾಡಕ್ಟ್ ಬರುತ್ತೆ, ಡೈರೆಕ್ಟ್ ಕಂಪ್ನಿಯಿಂದ ಯಾರಿಗೂ ಕೈ ಸಿಗಲ್ಲ. ಅದು ಯಾವ ಥರ ಬರುತ್ತೆ ಅಂತಾರೆ, ಕಂಪ್ನಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು 40 ರೂಪೀಸ್ದೇನೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂದರೆ, ಅದಕ್ಕೆ MRP ಒಂದು 100 ರೂಪೀಸ್ ಆಗಿಬಿಟ್ಟು ಕಸ್ಟಮರ್ಗೆ ರೀಚ್ ಆಗುತ್ತೆ. 100 ರೂಪೀಸ್ 40 ರೂಪೀಸ್ ಮ್ಯಾನುಫ್ಯಾಕ್ಚರಿಂಗ್ 100 ರೂಪೀಸ್ MRP ಅಂದರೆ 60 ರೂಪೀಸ್ ಯಾರಿಗೆ ಹೋಗುತ್ತೆ ಅಂತಂದರೆ, ಅಪ್ ಟು ಕಸ್ಟಮರ್ವರೆಗೂ ಯಾರ್ಯಾರು ನಮ್ಮ ಫಸ್ಟ್ ಪ್ರಾಡಕ್ಟ್ಗಳು ರೀಚ್ ಮಾಡ್ತಾರೆ, ಯಾರ್ಯಾರು ಪ್ರಾಡಕ್ಟ್ಗಳು ಪ್ರಮೋಟ್ ಮಾಡ್ತಾರೆ. ಇವಾಗ ಸಪೋಸ್ ಹೋಲ್ಸೇಲರ್ಸು, ಡಿಸ್ಟ್ರಿಬ್ಯೂಟರ್ಸು, ಆಮೇಲೆ ರಿಟೇಲರ್ಸು, ಅದು ಎಲ್ಲ ಕಸ್ಟಮರ್ಗೆ ಅಲ್ಲಿವರೆಗೂ ಆ ಥರ ಪ್ರೊಸೀಜರ್ ಅದೊಂದು ಪ್ರಾಡಕ್ಟ್ ರೀಚ್ ಆಗೋಕ್ಕೆ. ಬಟ್ ಅದು ಪ್ರಾಡಕ್ಟಿಗೆ ಜನರಿಗೆ ಗೊತ್ತಾಗೋಕ್ಕೆ ಅದಕ್ಕೆ ಟಿ ವಿಗಳಲ್ಲಿ ಆ್ಯಡ್ ಬರುತ್ತೆ, ಸೆಲೆಬ್ರಿಟಿಗಳನ್ನು ಅಡ್ವರ್ಟೈಸ್ ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ಒಂದಿಷ್ಟು ಅಂತ ಕಂಪ್ನಿ ಅವರಿಗೆ ಒಂದು ಕಮಿಷನ್ ಕೊಡುತ್ತೆ ಅಡ್ವರ್ಟೈಸ್ ಮಾಡೋಕ್ಕೆ. ಆ ಥರ 60 ರೂಪೀಸ್ ಎಲ್ಲ ಏನಿರುತ್ತೆ, ಎಕ್ಸ್ಟ್ರಾ 60 ರೂಪೀಸು 40 ರೂಪೀಸ್ ಮ್ಯಾನುಫ್ಯಾಕ್ಚರಿಂಗ್ ಆದರೆ 100 ರೂಪೀಸ್ MRP. ಈ ರಿಮೈನಿಂಗ್ 60 ರೂಪೀಸ್ ಎಲ್ಲ ಈ ಮೀಡಿಯೇಟರ್ಸ್ ಎಲ್ಲ ದುಡ್ಡು ತಗೋತಾರೆ 60 ರೂಪೀಸ್. ಬಟ್ ಅದೇ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಂತ ಏನಂದರೆ, ಒಂದು ಕಸ್ಟಮರ್ ಒಂದು 40 ರೂಪೀಸ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆದರೆ ಅದಕ್ಕೂ MRP 100 ರೂಪೀಸ್ ಹಾಕಿರ್ತಾರೆ. ಬಟ್ ಡಿಫ್ರೆನ್ಷಿಯಲ್ 60 ರೂಪೀಸ್ ಅಮೌಂಟು ಕಸ್ಟಮರ್ಗೆ ಇದನ್ನು ಡಿವೈಡ್ ಮಾಡಿ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಒಂದು ಮಾಡಿ ಕಂಪ್ನಿ 60 ರೂಪೀಸ್ ಅವರಿಗೆ ಪ್ರೊವೈಡ್ ಮಾಡ್ತಾರೆ ಕಸ್ಟಮರ್ಗೆ. ಬಟ್ ಇದರಿಂದ ಲಾಭ ಯಾರಿಗೆ ಹೇಳಿ? ಇದರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಒಳ್ಳೆಯದಾ, ಇಲ್ಲ ಅದರ ಓಪನ್ ಮಾರ್ಕೆಟಲ್ಲಿ ನೀವು ಇಲ್ಲಿವರೆಗೂ ತೊಗೊಳ್ತಾ ಇದ್ದೀವ ಅದು ಒಳ್ಳೆಯದಾ? ಯೋಚನೆ ಮಾಡಿ ಸ್ವಲ್ಪ. ಆ್ಯಕ್ಚುಲಿ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟೇ ಇರುತ್ತೆ ಅದೇ. ಈಗ ಹೋಲ್ಸೇಲರ್ಸು ಒಳ್ಳೆ ಇನ್ವೆಸ್ಟರ್ಸ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ಸು ಒಳ್ಳೆ ಇನ್ವೆಸ್ಟರ್ಸು, ದುಡ್ಡು ಜನನೇ ಇರ್ತಾರೆ. ಅದೇ ರಿಟೇಲರ್ಸು ಅವರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಸ್ಮಾಲ್ ಬಿಸ್ನೆಸ್ಸು, ಸೆಲ್ಫ್ ಬಿಸ್ನೆಸ್ ಮಾಡೋಂಥ ಅವರು ಸ್ವಲ್ಪ ಪರವಾಗಿಲ್ಲ ಒಂದು ಡೀಸೆಂಟ್ ಪೊಸಿಷನಲ್ಲೇ ಇದ್ದಿರ್ತಾರೆ. ಬಟ್ ಅದಕ್ಕಿಂತ ದೊಡ್ಡ ಪೊಸಿಷನಲ್ಲಿ ಯಾರಿರ್ತಾರೆ? ಸೆಲೆಬ್ರಿಟಿಗಳು. ಬಟ್ ಅವರಿಗೆ ಕೋಟಿ ಕೊಡುತ್ತೆ ಅದು ಕಂಪ್ನಿ, ನೀವು ನಮ್ಮ ಪ್ರಾಡಕ್ಟ್ಗಳು ಪ್ರಮೋಟ್ ಮಾಡಿದ್ರ, ಜನರು ಅವ್ರಿಗೆ ತಲುಪಿಸಿದ್ರ ಅಂತ. ಬಟ್ ಅವ್ರು ಯೂಸ್ ಮಾಡ್ತಾರೋ ಮಾಡಲ್ಲ ಅದು ಗೊತ್ತಿಲ್ಲ. ಬಟ್ ದುಡ್ಡು ತೊಗೊಂಡು ಅವ್ರು ಪ್ರಮೋಟ್ ಮಾತ್ರ ಮಾಡ್ತಾರೆ. ಬಟ್ ಅದೇ ಕೋಟಿ ಸೆಲೆಬ್ರಿಟಿ ಅವ್ರು ತೊಗೋತಾರೆ, ಹೋಲ್ಸೇಲರ್ಸ್ ತೊಗೋತಾರೆ, ಡಿಸ್ಟ್ರಿಬ್ಯೂಟರ್ಸ್ ತೊಗೋತಾರೆ, ರಿಟೇಲರ್ಸ್ ತೊಗೋತಾರೆ. ಆ ದುಡ್ಡೆಲ್ಲ ಡೈರೆಕ್ಟ್ ಸೆಲ್ಲಿಂಗು ಒಬ್ಬ ಕಸ್ಟಮರಿಗೆ ಕೊಡುತ್ತೆ. ನೋಡಿ ಎಷ್ಟು ಪ್ರಾಫಿಟ್ ಕೊಡುತ್ತೆ ಕಸ್ಟಮರ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಅಂದರೆ. ಆ್ಯಕ್ಚುಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಥ್ಯಾಂಕ್ಸ್ ಹೇಳಬೇಕು ಕಾಮನ್ ಜನ, ಪ್ರತಿಯೊಬ್ಬರು ಕಸ್ಟಮರ್ಸು. ಸಪೋಸ್ ಒಂದು ಎಕ್ಸಾಂಪಲ್ಸು, ಸುಮಾರು ಒಂದು 10 ವರ್ಷ 20 ವರ್ಷದಿಂದ ನಾವು ಒಂದೇ ಬ್ರ್ಯಾಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಬಟ್ ಒಂದು ಪರ್ಟಿಕ್ಯುಲರ್ ಸ್ಟೋರಿಗೆ ನಾವು ರೆಗ್ಯುಲರ್ ಇದ್ದಿರ್ತೀವಿ. ಯಾರಾದರೂ ನಮಗೆ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಪ್ರಾಡಕ್ಟ್ ಏನಾದರೂ ಫ್ರೀ ಕೊಟ್ಟಿದ್ದೀರಾ, ಇಲ್ಲ MRP ಮ್ಯಾಗಿಂದು ರೇಟ್ ಬಿಟ್ಬಿಟ್ಟು ನಮಗೇನಾದರೂ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಏನಾದರೂ ಕೊಟ್ಟಿದ್ದೀರಾ? ಅದ್ರ ಜೊತೆಗೆ ನಿಮ್ಮಿಂದ ನಮಗೆ ಇಷ್ಟು ತಿಂಗಳಿಗೆ ಇಷ್ಟೊಂದು ನಮಗೆ ಟರ್ನ್ ಓವರ್ ಆಗ್ತಾಯಿದೆ, ನಿಮ್ಮಿಂದ ಇಷ್ಟು ನಮ್ಮ ಪ್ರಾಡಕ್ಟ್ಗಳು ಸೇಲ್ ಆಗ್ತಾಯಿದ್ದಾವೆ, ಸಲ ಒಂದು 500,000 ತೊಗೊಳ್ಳಿ, ಇದೊಂದು ಸ್ವಲ್ಪ ಕಮಿಷನ್ ಶೇರ್ ಮಾಡ್ತಾರೆ ಯಾರಾದರೂ, ಹೋಲ್ಸೇಲರ್ಸ್ ಆಗಲಿ, ಇಲ್ಲ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಇಲ್ಲ ರಿಟೇಲರ್ಸ್ ಆಗಲಿ, ಇಲ್ಲ ಕಂಪ್ನಿನೇ ಆಗಲಿ. ಆಮೇಲೆ ನಾವು ರೆಗ್ಯುಲರ್ ಕಂಟಿನ್ಯೂಸ್ ಪರ್ಚೇಸ್ ಮಾಡ್ತಾಯಿರ್ತೀವಿ. ನಮಗೇನಾದರೂ ಒಂದು ನೀವು ರೆಗ್ಯುಲರ್ ಕಸ್ಟಮರು, ಲಾಯಲ್ ಕಸ್ಟಮರ್ ಅಂತ ಒಂದು ತಿಂಗಳು ಫ್ರೀ ನೀವು ಇದಂತ ಶಾಪಿಂಗ್ ಮಾಡಿ ಅಂತ ಯಾರಾದರೂ ಕೊಡ್ತಾರಾ? ಯಾವ ಬ್ರ್ಯಾಂಡೆಡ್ ಕಂಪ್ನಿ ಆದ್ರಾಗಲಿ, ಯಾವ ಡಿಸ್ಟ್ರಿಬ್ಯೂಟರ್ಸ್ ಅದಾಗುತ್ತೆ? ಇದೆಲ್ಲ ಸಾಧ್ಯ ಇಲ್ಲ. ಇದೆಲ್ಲ ಪಡಿತಾ ಇರೋದು ಮೀಡಿಯೇಟ್ರು 60%. ಬಟ್ ಹೆಂಗೆ ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಒಂದು ವೇಳೆ ನೀವು ಇನ್ವಾಲ್ವ್ ಆದರೆ ಅಂದ್ಕೊಳ್ಳಿ, ಅಲ್ಲಿ ಪ್ರಾಡಕ್ಟ್ಗಳು ಪರ್ಚೇಸ್ ಮಾಡಲ್ಲೇ ಡೈರೆಕ್ಟ್ ಕಂಪ್ನಿದೊಂದು ಯಾವುದೋ ಒಳ್ಳೆಯ ಪ್ರಾಡಕ್ಟ್ ಇರೋಂಥದ್ದು, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದು ನೀವು ಏನಾದರೂ ಸ್ವಲ್ಪ ಆ ಸ್ಟೋರಲ್ಲಿ ಹೋಗಿ ಅಲ್ಲಿಂದ ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ MRP ಮೇಲೆ ಡಿಸ್ಕೌಂಟ್ ಇರುತ್ತೆ. ಎವ್ರಿ ಪ್ರಾಡಕ್ಟ್ ಮೇಲೆ MRP ಮೇಲೆ ಡಿಸ್ಕೌಂಟ್ ಇರುತ್ತೆ, ಅಪ್ ಟು 10 to 20%. ಆಮೇಲೆ
ಎವ್ರಿ ಪರ್ಚೇಜು ನಿಮಗೆ ಫ್ರೀ ಪ್ರಾಡಕ್ಟ್ ಇರುತ್ತೆ ಅಪ್ ಟು 10%. ಆಮೇಲೆ ಎವ್ರಿ ಪರ್ಚೇಜ್ ಮೇಲೆ ನಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ. ಕ್ಯಾಶ್ ಬೇಕಂದ್ರೆ ಕೆಲವೊಂದು ಕಂಪ್ನಿಗಳು ಒಂದೊಂದು ಲೆವೆಲ್ಗಳು ಯಾವಷ್ಟು ಥರ ಕ್ಯಾಶ್ ಬ್ಯಾಕ್ ಇಟ್ಟಿರ್ತಾರೆ. ಕೆಲವೊಂದು ಕಂಪ್ನಿ ಸುಮ್ಮನೆ ಅಪ್ರಾಕ್ಸಿಮೇಟ್ ಒಂದು 10% ನಾವು ಕ್ಯಾಶ್ ಬ್ಯಾಕ್ ಅಂದ್ಕೊಂಡ್ರೆ ಆನ್ ಆ್ಯಂಡ್ ಅವರೇಜು ಪ್ರತಿಯೊಬ್ಬರು ಒಂದು 2-3 ಸಾವಿರದ ಪರ್ಚೇಸ್ ಬೇಕೇ ಬೇಕು. ಅಂದರೆ ಮನೆಯಾಗ ಬೇಕಾಗಿರೋದು ಅಂದ್ಕೊಳ್ಳಿ, ಸೋಪು, ಶ್ಯಾಂಪು, ಪೇಸ್ಟು, ಪರ್ಫ್ಯೂಮು, ಡಿಯೋ, ಫ್ಲೋರ್ ಕ್ಲೀನಿಂಗು, ಬಾತ್ರೂಮ್ ಕ್ಲೀನಿಂಗು, ಡಿಶ್ ವಾಶು, ಟೀ, ಕಾಫಿ, ಈ ಥರ ಮ್ಯಾಕ್ಸಿಮಮ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ಗಳು ಕಂಪ್ನಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಸಿಗುತ್ತೆ. ಆಮೇಲೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ 10-20%. ಆಮೇಲೆ ಎವ್ರಿ ಪರ್ಸನ್ಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆಮೇಲೆ ಲಾಯಲ್ ಕಸ್ಟಮರ್ ಅಂತ ಎವ್ರಿ 3 ಮಂತ್ಸು 4 ಮಂತ್ಸ್ ಒಂದ್ಸಲ ಕಂಪ್ನಿಗಳು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗಳು ಕಸ್ಟಮರಿಗೆ ಫ್ರೀ ಪ್ರಾಡಕ್ಟ್ ಕೊಡುತ್ತೆ, ಲಾಯಲ್ ಕಸ್ಟಮರ್ ಅಂತ. ಬಟ್ ಇದು ಎಲ್ಲ ಇವಾಗ ನಾನೊಂದು ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ ಅಂತ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಆ ಪ್ರಾಜೆಕ್ಟಲ್ಲೇ ಇದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಒಂದು ಇದೆ. ಇವಾಗ ಇದು ಎಲ್ಲ ಪಡಿಬೇಕಂತ ಯಾರಾದರೂ ಇಷ್ಟಪಟ್ಟರೆ, ಒಂದು ವೇಳೆ ಸುಮ್ಮನೆ ನಮ್ಮ ದುಡ್ಡು ಕಷ್ಟಪಟ್ಟು ದುಡಿದ ದುಡ್ಡು ಇನ್ನೊಬ್ರ ಜಾಬಿಗೆ ಯಾಕೆ ಹಾಕೋಣ, ನಮ್ಮ ಕೈಗೆ ಅಪ್ ಟು 50%ವರೆಗೂ ನಮ್ಮ ದುಡ್ಡಿಗೆ ಬರುತ್ತೆ, ನಮ್ಮ ಅಕೌಂಟಿಗೆ ಬರುತ್ತೆ. ಇದ್ರದ್ದು ಬೆನಿಫಿಟ್ ತೊಗೊಳ್ಳೋಣ ಅಂತ ಯಾರಾದರೂ ಇಷ್ಟಪಡ್ತಾಯಿದ್ರೆ, ಯಾರಾದರೂ ಯೋಚನೆ ಮಾಡ್ತಿದ್ರೆ, ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಒಂದು ನಂಬರ್ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬೆನಿಫಿಟ್ ತಾವು ತೊಗೋಬೋದು. ಇದು ಜಸ್ಟ್ ಆ್ಯಸ್ ಎ ಕಸ್ಟಮರ್ಸ್ ಅಪ್ ಟು 50%ವರೆಗೂ ನೀವು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನೀವು ಇದ್ರದ್ದು ಬೆನಿಫಿಟ್ 50%ವರೆಗೂ ಸೇವಿಂಗ್ಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ವೇಳೆ ಈ ಪ್ರಾಡಕ್ಟ್ಗಳು ನಮ್ಗೆ ಇಷ್ಟ ಆಯಿತು, ಕ್ವಾಲಿಟಿ ಚೆನ್ನಾಗಿದೆ, ಅಪ್ ಟು 50% ನಮಗೆ ಸೇವಿಂಗ್ಸ್ ಇದೆ, ಇದು ಬರೀ ನಾವು ಒಬ್ಬರೇ ತೊಗೊಂಡು ಕೂತ್ಕೊಳ್ಳೋಣ, ನಮ್ಮವರಿಗೂ ಸ್ವಲ್ಪ ಇದ್ರದ್ದು ಬೆನಿಫಿಟ್ ಕೊಡೋಣ, ಎಷ್ಟು ಯೋಚನೆ ಮಾಡ್ಬೋದು. ಇದು ಆಲ್ರೆಡಿ ನಾವು ಮಾಡ್ತಾಯಿದ್ದೀವಿ ನೋಡಿ. ಸುಮಾರು ಒಂದು ಒಳ್ಳೆ ಬಟ್ಟೆ ತೊಗೊಂಡು ಬಂದ್ವಿ, ಒಂದು ಒಳ್ಳೆ ಸಿನಿಮಾ ಮೂವಿ ನೋಡ್ಕೊಂಡು ಬಂದ್ವಿ, ಒಂದೆಲ್ಲೋ ಒಳ್ಳೆ ಹೋಟ್ಲ್ ಹೋಗಿಸಿದ್ದೆ, ಸ್ವಲ್ಪ ಒಂದು ದಿವಸ ನಮ್ಮ ಫ್ಯಾಮಿಲಿ ಜೊತೆ ಹೋಗಿಸಿದ್ದೆ, ಎಲ್ಲ ಸ್ವಲ್ಪ ಒಳ್ಳೆ ತಿಂಡಿ ಊಟ ಮಾಡ್ಕೊಂಡು ಬಂದ್ವಿ. ಅದು ಸರ್ವಿಸ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಾವು ಓಬಿಯಸ್ಲಿ ನಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಹೇಳ್ತೀವಿ, ನಾನು ಇವತ್ತಿಲ್ಲಿ ಹೋಗಿ ಬಂದೆ, ಒಳ್ಳೆ ಮೂವಿ ನೋಡ್ಕೊಂಡ್ಬಂದೆ. ಅವರು ನೆಕ್ಸ್ಟ್ ಯಾವಾಗೂ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಅವರು ಫ್ಯಾಮಿಲಿ ಎಲ್ಲ ಹೋಗಿ ಮೂವಿ ನೋಡ್ಕೊಂಬರ್ತಾರೆ. ನೀವು ಹೇಳಿದ್ರಂತ ಹೋಗ್ಬಿಟ್ರು. ಬಟ್ ಓನರು ಯಾವುದು ಥಿಯೇಟ್ರ್ ಓನರು ನಮಗೇನಾದರೂ ತೊಗೊಳ್ಳಪ್ಪ ನಿಮಗೊಂದು 100-200 ರೂಪಾಯಿ ಅಂತ ಏನಾದರೂ ನಾವು ಫ್ರೀ ಕೊಡ್ತಾರೆ. ಅದೇ ಥರ ಬಟ್ಟೆ ಅಂಗಡಿಯಲ್ಲಿ ನಾವು ಬಟ್ಟೆ ತೊಗೊಂಡ್ಬಂದಿದ್ದು ನಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ಆವಾಗ ಆ ಬಟ್ಟೆ ಅಂಗಡಿಯವನು ನಮಗೇನಾದರೂ ಸ್ವಲ್ಪ ಒಂದು ಬಟ್ಟೆ ಫ್ರೀ ಕೊಡ್ತಾವನ, ಇಲ್ಲ ಒಂದು 100-200 ರೂಪಾಯಿ ನಮ್ಗೆ ನೀವು ರೆಫರ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಬಂದು ಇಷ್ಟು ನನಗೆ ಬಿಸ್ನೆಸ್ ಕೊಟ್ಟರು, ನೀವು ಇಷ್ಟು ದುಡ್ಡು ತೊಗೊಳ್ಳಿ ಅಂತ ಯಾರಾದರೂ ಕೊಡ್ತಾರಾ? ಸಾಧ್ಯ ಇಲ್ಲ. ಬಟ್ ಅದು ನಾವು ಮಾಡ್ತಾಯಿದ್ವಿ ಆಲ್ರೆಡಿ, ಪ್ರತಿಯೊಬ್ಬರು ಮಾಡ್ತೀವಿ. ಬಟ್ ಆ ಕೆಲಸ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಪ್ರಮೋಟ್ ಮಾಡಿ 4 ಜನಕ್ಕೆ. ಯಾಕಂದರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಯಾರೇ ಸೆಲೆಬ್ರಿಟಿಗೆ ದುಡ್ಡು ಕೊಡೋಲ್ಲ ಸರ್. ಇದು ಪಾಪ ಪ್ರತಿಯೊಬ್ಬರು ಗರೀಬರು ಇದ್ರದ್ದು ಅನುಕೂಲ ತಗೊಳ್ಳಿ. ಇದೇ ಗರೀಬರು ಒಂದು 4 ಜನಕ್ಕೆ ಅವ್ರಿಗೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ತಿಳಿಸಿ, ಸೆಲೆಬ್ರಿಟಿಗಳು ಏನು ದುಡ್ಡು ಸಂಪಾದನೆ ಮಾಡ್ತಾರೋ ಆ ದುಡ್ಡು ಸಂಪಾದನೆ ಮಾಡೋಂಥ ಅವಕಾಶ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಪ್ರತಿಯೊಬ್ಬ ಕಸ್ಟಮರಿಗೆ ಕೊಡುತ್ತೆ, ಪ್ರತಿಯೊಬ್ಬ ಗ್ರಾಹಕರಿಗೆ ಕೊಡುತ್ತೆ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಕೊಡುತ್ತೆ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಸರ್ ಇರೋದು. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಪಾಪ ಎಷ್ಟು ಅವಕಾಶಕ್ಕೆ ಕಾಯ್ತಾ ಇರ್ತಾರಲ್ಲ, ಅವಶ್ಯಕತೆ ಯಾರಿಗಿದೆಯಲ್ಲ ಅಂಥವ್ರಿಗೊಂದು ವರದಾನ ಇದೆ ಇದು. ನಾವು ಈ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ, ಆ ಕಂಪ್ನಿ ಹಿಂಗೆ, ಈ ಕಂಪ್ನಿ ಹಿಂಗೆ, ಪ್ರಾಡಕ್ಟ್ ಏನೋ, ಪ್ರಾಡಕ್ಟ್ ಕ್ವಾಲಿಟಿ ಏನೋ. ಬಟ್ ಇಲ್ಲಿವರೆಗೂ ನಾವು ಯೂಸ್ ಮಾಡ್ತಾಯಿದ್ದೀವಿ ಆ ಪ್ರಾಡಕ್ಟು ನಾವು ಯೂಸ್ ಮಾಡ್ತಾ ಅಭ್ಯಾಸ ಆಗಿದೆ. ಬಟ್ ಯಾರಾದ್ರೂ ನಾವು ಕಂಪ್ನಿ ಓನರ್ಗಳು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ಇಲ್ಲ ಅದೇ ಟಿ ವಿಯಲ್ಲಿ ಅಡ್ವರ್ಟೈಸ್ ಮಾಡ್ತಾನೆ ಆ ಸೆಲೆಬ್ರಿಟಿ ಬಂದು ನಮ್ಮ ಮನೆಗೆ ಬಂದು ಏನಾದರೂ ಹೇಳಿದಾನ, ಇದು ಪ್ರೋವನ್ನು ಟೆಸ್ಟೆಡು, ನಾನು ರೆಗ್ಯುಲರ್ ಯೂಸ್ ಮಾಡ್ತಾಯಿದ್ದೀನಿ, ಇದರಲ್ಲಿ ನಾನು ಬೆನಿಫಿಟ್ ತೊಗೊಂಡಿದ್ದೀನಿ, ನೀವು ಯೂಸ್ ಮಾಡಿದ್ದು ಯಾರಾದರೂ ಹೇಳ್ತಾರೆ. ಬಟ್ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಸರ್ ಮನೆಗೆ ಬಂದು ನಿಮ್ಗೆ ಹೇಳ್ತಾರೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ರೆಗ್ಯುಲರ್ ಯೂಸ್ ಮಾಡಿ ಕ್ವಾಲಿಟಿ ಅವನಿಗೆ ಟ್ರಸ್ಟ್ ಆದಮೇಲೆ ನಿಮಗೆ ಬಂದು ಹೇಳೋದು. ಅದು ಡೈರೆಕ್ಟ್ ಸೆಲ್ಲಿಂಗ್ ಸರ್. ಅದು ನೋಡಿರಿ, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು ಅವಕಾಶ ಕೊಡ್ತಾಯಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ. ಮತ್ತು ಹಂಗಂತ ನಾನು ಡೈರೆಕ್ಟ್ ಸೆಲ್ಲಿಂಗ್ ತುಂಬ ಹೊಗಳ್ತಾ ಇದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಏನೋ ಏಜೆನ್ಸಿ ಇದ್ದಾನೆ ಅವನು ಆ ಥರ ಅಂದ್ಕೊಂಡು ಮತ್ತು ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ, ಕೆಟ್ಟದಾಗಿ ತಿಳ್ಕೊಬೇಡಿ. ಡೈರೆಕ್ಟ್ ಸೆಲ್ಲಿಂಗಲ್ಲೂ ಕೆಲವೊಂದು ಕಂಪ್ನಿಗಳು ಇರ್ಬೋದು, ಇಲ್ಲ ಅಂತಲ್ಲ. ಸುಮ್ಮನೆ ಏನೋ ಸ್ವಲ್ಪ ಸ್ಕ್ಯಾಮ್ ಅಂದ್ಕೊಂಡು ಬಂದಿರ್ತಾರೆ, ಅಂಥ ಕಂಪ್ನಿ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಇಂಡಸ್ಟ್ರೀಸಲ್ಲಿ ಪ್ರತಿಯೊಬ್ಬರಲ್ಲಿ
ಒಳ್ಳೆಯದು ಕೆಟ್ಟದಿರುತ್ತೆ, ಒಳ್ಳೆಯ ಕೆಟ್ಟವ್ರು ಇದ್ದೇ ಇರ್ತಾರೆ. ಆ ಥರ ಇದರಲ್ಲೂ ಒಳ್ಳೆ ಕಂಪ್ನಿಗಳಿದ್ದಾವೆ. ಕಂಪ್ನಿಯನ್ನು ನೋಡ್ಕೊಳ್ಳಿ. ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ, ಓನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇಲ್ಲ ನೋಡ್ಕೊಳ್ಳಿ. ಬಟ್ ಅದರಲ್ಲಿ ಮತ್ತೆ ಆ ಸ್ಕೀಮು ಈ ಸ್ಕೀಮ್ ಅಂತ ನೀವು ಜಾಯ್ನಿಂಗ್ ಫೀಗೆ ಏನಾದರೂ ತೊಗೋತಾರೆ, ಅಂಥ ಕಂಪ್ನಿಗಳು ಅವಾಯ್ಡ್ ಮಾಡಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ, ಕಂಪ್ನಿ ಮೇನ್ ವಿಷನ್ ಏನಿರುತ್ತೆ, ಮೇನ್ ಮೋಟೋ ಏನಿರುತ್ತೆ, ಅದು ಜನರಿಗೆ ಅವ್ರ ಪ್ರಾಡಕ್ಟ್ ತಲುಪಿಸ್ಬೇಕಷ್ಟೇ. ಸ್ಕ್ಯಾಮ್ ಏನಿರಲ್ಲ. ಅಂಥ ಕಂಪ್ನಿಗಳಲ್ಲಿ ಇನ್ವಾಲ್ವ್ ಆಗಿ, ಅಂಥ ಕಂಪ್ನಿಯಲ್ಲೇ ನಾನು ಇವಾಗ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಜನರಿಗೆ ಒಂದು ಅವಕಾಶನೂ ಕೊಟ್ಟಿದ್ದೀನಿ. ಇದರಿಂದ ನಾನು ಒಂದು ಒಳ್ಳೆ ಸ್ಮಾಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಿಂದ ಏನು ಫುಲ್ ಟೈಮ್ ಜಾಬ್ಗಳಲ್ಲಿ ಏನು ಇನ್ಕಮ್ ತೊಗೋತೀವಿ ಅದ್ರದ್ದು ಡಬಲ್ ಇನ್ಕಮ್ ಇದರಲ್ಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರು ಕಾಮನ್ ಜನನೂ ತೊಗೋಬೋದು. ಅದು ನಾನು ಪಡಿತಾಯಿದ್ದೀನಿ ಇವಾಗ ಆಲ್ರೆಡಿ ಒಂದು 6 ಮಂತು, ಮ್ಯಾಕ್ಸಿಮಮ್ ಒಂದು 7 ಮಂತ್ ಆಗಿರಬೇಕು. 7 ಮಂತಲ್ಲೇ ನಾನು 10 ವರ್ಷದಿಂದ ಏನು ಜಾಬ್ ಮಾಡ್ತಾಯಿದ್ದೀನಿ, ಆ ಜಾಬಲ್ಲಿ ಏನು ಸ್ಯಾಲ್ರಿ ಪಡಿತಾಯಿದ್ದೀನಿ, ಆ ಸ್ಯಾಲ್ರಿ ನಾನು ಅಮೌಂಟ್ ಇವಾಗ ಇಲ್ಲಿ 6-7 ಮಂತಲ್ಲಿ ತೊಗೋತಾಯಿದ್ದೀನಿ. ಅಷ್ಟು ಪವರ್ಫುಲ್ ಇಂಡಸ್ಟ್ರೀಸು, ಅಷ್ಟು ಪವರ್ಫುಲ್ ಇನ್ಫಾರ್ಮೇಷನ್ನು, ಅಷ್ಟು ಪವರ್ಫುಲ್ ಪ್ಲ್ಯಾನಿಂಗ್ಸ್ಗಳು. ಅದ್ರ ಜೊತೆಗೆ ನನ್ನ ಮನೆಯಲ್ಲಿ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ, ನನ್ನ ಮನೆಯಲ್ಲಿ 2 ವರ್ಷದ ನನ್ನ ಮಗ ಒಬ್ಬನಿದ್ದಾನೆ, 7 ವರ್ಷದ ಒಬ್ಬನ ಮಗ ಇದ್ದಾನೆ. 7 ವರ್ಷದ ಮಗನಿಗೆ ಯಾವಾಗಾದರೂ ಸ್ವಲ್ಪ ವೇರಿಯೇಷನ್ ಆದರೆ ಎನ್ವೈರ್ಮೆಂಟಲ್ಲಿ, ಕ್ಲೈಮೇಟ್ಸಲ್ಲಿ, ಸ್ವಲ್ಪ ವೆದರಲ್ಲಿ ಏನಾದರೂ ಚೇಂಜಸ್ ಆದರೆ ಅವನ ಇಮ್ಯುನಿಟಿ ಪವರ್ ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಅಷ್ಟೊಂದು ಏನಂತಾರೆ ಅದು, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಮ್ಮಿ ಇತ್ತು ನನ್ನ ಹತ್ರ. ಅದರಿಂದ ಏನಾದರೂ ಈ ಥರ ವೇರಿಯೇಷನ್ ಆದರೆ ವೆದರಲ್ಲಿ ಸ್ವಲ್ಪ ಅವನಿಗೆ ಹುಷಾರು ತಪ್ಪಿತ್ತು. ಬಟ್ ಇದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಈ ಕಂಪ್ನಿದು ಪ್ರಾಡಕ್ಟ್ ಅವನಿಗೆ ಪ್ರೋಟೀನ್ ಪೌಡರ್ ಕೊಡಿಸ್ತಾಯಿದ್ದೀನಿ. ಅದರಲ್ಲಿಂದ ಅವನಿಗೆ ಒಂದು 7 ಮಂತ್ ಆಯ್ತು ಇವಾಗ ಅವ್ನು ಸ್ಟಾರ್ಟ್ ಮಾಡಿ. ನಾನು ಯಾವಾಗ ಇದರಲ್ಲಿ ಜಾಯ್ನ್ ಆಗಿದೆ ಆವಾಗಲಿಂದ ಕೊಡಿಸ್ತಾಯಿದ್ದೀನಿ. ನೀವು ಇಲ್ಲಿವರೆಗೆ ಒಂದೇ ಒಂದು ಮಾತ್ರೆ ಇಲ್ಲ, ಒಂದೇ ಒಂದು ಹಾಸ್ಪಿಟ್ಲ್ ತೊಗೊಂಡಿಲ್ಲ. ಅಷ್ಟು ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿಬಿಟ್ಟಿದೆ, ಅಷ್ಟು ಪವರ್ಫುಲ್ ಇದೆ ಪ್ರಾಡಕ್ಟ್ಸ್ಗಳು. ಆಮೇಲೆ ನಾನು 6 ಮಂತ್, ಒಂದು 2 ಇಯರ್ಸ್ ಮಗನು ಒಂದು ಸೋಪ್ಗಳಿದ್ದಾವೆ. ಸೋಪ್ ಕೂಡ ನಾವು ಚಿಕ್ಕ ಮಗನಿಗೂ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಅಂತ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳಿದ್ದಾವೆ. ಪ್ರಾಡಕ್ಟ್ಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಇನ್ಯಾರಿಗೂ ಸ್ಟೋರ್ಸ್ಗಳಿಗೆ, ರಿಟೇಲರ್ಸ್ಗಳಿಗೆ ಆಲ್ರೆಡಿ ದುಡ್ಡು ಇರೋರೇ ಸಂಪಾದನೆ ಮಾಡ್ತಾವ್ರೆ. ಅವ್ರಿಗೆ ನಮ್ಮ ಕಷ್ಟಪಟ್ಟು ದುಡ್ಡು ಇದು ಅವ್ರಿಗೆ ಸುರಿದು ಪ್ರತಿ ವರ್ಷ ಅವ್ರ ಮನೆಗಳು, ಬಂಗ್ಲೆಗಳು, ಕಾರು ತೊಗೊಂಡು ರಾಯಲಾಗಿ ನಮ್ಮ ಮುಂದೆ ಓಡಾಡ್ತಾರೆ. ನಾವು ಕಸ್ಟಮರ್ಗಳಿಗೆ ಸಾಯ್ತೀವಿ. ನಮ್ಮ ಕಷ್ಟಪಟ್ಟು ದುಡಿದು ನಮ್ಮ ಖರ್ಚು ನಾವು ಒದಗಿಸೋಕ್ಕೆ ನಮ್ಗೆ ಕಷ್ಟ ಆಗ್ತಾಯಿದೆ. ಬಟ್ ಅದೇ ಖರ್ಚಿನ ದುಡ್ಡಲ್ಲಿ ನಾವು ಒಂದು ಸಂಪಾದನೆ ಮಾಡ್ಬೋದು, ಒಂದು ಉಳಿತಾಯ ಮಾಡ್ಬೋದು. ಇದರಿಂದ 4 ಜನಕ್ಕೆ ನಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಅವರಿಗೊಂದು ಹೆಲ್ಪ್ ಮಾಡ್ಕೊಂಡು ಹೋದರೆ ನಮಗೊಂದು ಒಳ್ಳೆ ಇನ್ಕಮ್ ಬರುತ್ತೆ. ಇದರಲ್ಲೊಂದು ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ಇದರಿಂದ ನಮ್ಮ ಫ್ಯಾಮಿಲಿ ಎಕನಾಮಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದು. ನಾವು ಬಡತನದಿಂದ ಮೇಲೆ ಬರ್ಬೋದು. ಅಂಥ ಅಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಕೊಡ್ತಾಯಿದೆ ಸರ್. ಇದು ನೋಡಿ, ಇದ್ರದ್ದು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಸ್ವಲ್ಪ ಇನ್ವಾಲ್ವ್ ಆಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬಿಲ್ಡ್ ಆಗಿ ಲೈಫಲ್ಲಿ ಒಂದು ಏನೋ ಚೇಂಜಸ್ ತಗೊಳ್ಳಿ. ಲೈಫಲ್ಲಿ ಒಂದು ಕನಸುಗಳು ಏನೇನಿರ್ತವೆ, ಚಾಲೆಂಜ್ಗಳು ಏನಿರ್ತವೆ, ಅವೆಲ್ಲ ಸ್ವಲ್ಪ ನಾವು ಮೆಟ್ಟಿ ನಿಲ್ಲೋಣ. ಬಡತನವನ್ನು ನಿರ್ಮೂಲನೆ ಮಾಡಿ ತೀರ್ಸೋಣ. ಅಂಥ ಅಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇದೆ. ಇದರಲ್ಲಿಂದ ಸೆಂಟ್ರಲ್ ಗೌರ್ಮೆಂಟು ಆಲ್ರೆಡಿ ತುಂಬ ಸ್ಟ್ರಾಂಗ್ ಆಗಿದೆ. ಡೈರೆಕ್ಟ್ ಸೆಲ್ಲಿಂಗು, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳನ್ನ ತುಂಬ ಸಪೋರ್ಟ್ ಮಾಡ್ತಾಯಿದೆ. ಆಮೇಲೆ ಅದ್ರ ಜೊತೆಗೆ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕಾಲೇಜ್ಗಳಲ್ಲಿ, ಒಂದು ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ಗಳು ಬರ್ತಾಯಿದ್ದಾವೆ. ಆ ಕೋರ್ಸ್ಗಳಲ್ಲಿ ಸ್ಟಡಿ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಒಂದು 5ರಿಂದ 10 ವರ್ಷದೊಳಗಡೆ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಇಂಥ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂದರೆ IT BTಗೂ ಬೀಟ್ ಮಾಡುತ್ತೀವಿ ನೆಕ್ಸ್ಟ್ 5 to 10 ಇಯರಲ್ಲಿ. ಅಂಥ ಪವರ್ಫುಲ್ ಇಂಡಸ್ಟ್ರೀಸ್. ಯಾಕೆ ಇದು ಇಷ್ಟೊಂದು ಪವರ್ಫುಲ್ ಇಂಡಸ್ಟ್ರೀಸು, ಇಷ್ಟೊಂದು ಗೌರ್ಮೆಂಟ್ ಇಷ್ಟು ಸೀರಿಯಸ್ ಆಗಿದೆ ಅಂದರೆ, ಡೆವಲಪ್ ಕಂಟ್ರಿಗಳಲ್ಲಿ 80% ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದೆ. ಅಮೇರಿಕಾ, ಸಿಂಗಾಪುರ್, ಜಪಾನ್, ಜರ್ಮನ್, ಮಲೇಷಿಯಾ, ಥೈಲ್ಯಾಂಡ್, ಚೈನಾ, ಆ ಥರ ಮ್ಯಾಕ್ಸಿಮಮ್ ಎಷ್ಟು ಡೆವಲಪ್ ಕಂಟ್ರಿಗಳಿದ್ದಾವೆ ಅದರಲ್ಲಿ 80 to 90% ಎಂಪ್ಲಾಯ್ಮೆಂಟು ಇದೇ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದೆ. ಬಟ್ ನಮ್ಮ ಇಂಡಿಯನ್ ಜನ ಇದಕ್ಕೆ ಸ್ಕ್ಯಾಮು, ಚೈನ್ ಲಿಂಕು ಅಂದ್ಕೊಂಡು ಇದರಿಂದ ವಂಚಿತರಾಗ್ತಾಯಿದ್ದೀವಿ ನಾವು. ಇದರಲ್ಲಿ ಸ್ಟಡಿ ಮಾಡಿ, ಇದರಲ್ಲಿ ಇಂಡಸ್ಟ್ರೀಸಲ್ಲಿ ಇಂತಿಂಥ ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ. ಅಂಥ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಇನ್ವಾಲ್ವ್ ಆಗಿ ನಮ್ಮ ಎಕನಾಮಿ ಜೊತೆಗೆ ನಮ್ಮ ದೇಶದ ಎಕನಾಮಿನೂ ಸ್ಟ್ರಾಂಗ್ ಮಾಡ್ಬೋದು. ಅದರಲ್ಲೇ ಸ್ಪೆಷಲಿ ಹೇಳ್ಬೇಕಂತಂದರೆ ನಮ್ಮ ಇಂಡಿಯಾ ಬೇಸ್ಡ್ ಕಂಪ್ನಿಗಳು ತುಂಬ ಇದ್ದಾವೆ ಇದರಲ್ಲಿ. ಇವಾಗ ನಾನು ಮಾಡ್ತಾ ಇರೋದು ಕಂಪ್ನಿನ ಇಂಡಿಯಾ ಕಂಪ್ನಿ, ಇಂಡಿಯನ್ ಪ್ರಾಡಕ್ಟು, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್, ಓನರ್ ಕೂಡ ಇಂಡಿಯಾದವರು. ನಾವು ಏನೇ ಇದರಲ್ಲಿ ಏನೇ ನಾವು ಸೇಲ್ ಮಾಡಲಿ, ಯಾರೇ ತಿಲ್ಲಿ, ಇದು ಇಂಡಿಯಾದಲ್ಲೇ ಇದ್ರದ್ದು ಎಕನಾಮಿ ಇರೋದು, ದುಡ್ಡು ಇಂಡಿಯಾದಲ್ಲೇ ಓಡಾಡೋದು, ಇಂಡಿಯಾದವರಿಗೆ ಸಿಗೋದು. ನಾವು ಅದೇ ಫಾರಿನ್ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಾಯಿದ್ದೀವಿ.
ಜಸ್ಟ್ ನಮ್ಮ ಕಸ್ಟಮರ್ ಥರ ಪ್ರಾಡಕ್ಟ್ಗಳು ಸೇಲ್ ಮಾಡ್ತಾರೆ, ದುಡ್ಡು ಸಂಪಾದನೆ ಫಾರಿನರ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಮೋದಿಜಿ ಹೇಳ್ತಾರೋ ಪ್ರಾಡಕ್ಟ್ಗಳು, ಲೋಕಲ್ ಪ್ರಾಡಕ್ಟ್ಗಳು ಯೂಸ್ ಮಾಡಿ, ಲೋಕಲ್ ಪ್ರಾಡಕ್ಟ್ಗಳು ಪ್ರಮೋಟ್ ಮಾಡಿ, ಸುಮ್ಮನೆ ಪ್ರಮೋಟ್ ಮಾಡಿ ಅಂತಿಲ್ಲ, ಗರ್ವದಿಂದ ಪ್ರಮೋಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಕೆಲಸ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನಾವು ಆಲ್ರೆಡಿ 6 ಮಂತ್ 7 ಮಂತ್ ಇದ್ದೀನಿ ಆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಇಂಡಿಯನ್ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಾಯಿದ್ದೀವಿ, ಇಂಡಿಯನ್ ಪ್ರಾಡಕ್ಟ್ಗಳು ಹೆಮ್ಮೆಯಿಂದ ಪ್ರಮೋಟ್ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ಮೋದಿಜಿಯವ್ರಿಗೆ ಇನ್ನೊಂದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಯೂತ್ಸ್ಗೆ, ಆಮೇಲೆ ನಮ್ಮ ಇಂಡಿಯನ್ಸ್ಗೆ. ಯಾರೇ ನೀವು ಜಾಬ್ ಸಿಕ್ಕರಾಗಬೇಡಿ, ಜಾಬ್ ಕ್ರಿಯೇಟರ್ ಆಗಿ. ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಜಾಬ್ ಕ್ರಿಯೇಟ್ ಮಾಡೋಂಥ ಆಪರ್ಚುನಿಟಿ ಇದೆ. ನಾನು 7 ಮಂತಲ್ಲೇ ಹೇಳ್ತಾ ಇದ್ದೀನಿ. ನನ್ನ ಟೀಮಲ್ಲಿ ಸುಮಾರು ಒಂದು 15ರಿಂದ 20 ಜನ ಇವಾಗ ಈ ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ 10, 15, 20, 30 ಸಾವಿರ 40 ಸಾವಿರವರೆಗೂ ಸ್ಯಾಲ್ರಿ ತೊಗೊಳ್ತಾ ಇದ್ದಾರೆ. ಅಷ್ಟೊಂದು ಒಳ್ಳೆಯ ಆಪರ್ಚುನಿಟಿ. ನಾನು ಏನಾದರೂ ಸ್ವಲ್ಪ ಫುಲ್ ಟೈಮ್ ಜಾಬ್ ಮಾಡಲ್ಲೇ ಕುತ್ಕೊಂಡಿದ್ದಿದ್ರೆ 15-20 ಜನಕ್ಕೆ ಇವತ್ತು ನಾನು ಆಪರ್ಚುನಿಟಿ ಕೊಡೋಕ್ಕಾಗ್ತಾಯಿಲ್ಲ. ಅಂಥ ಪವರ್ಫುಲ್ ಇಂಡಸ್ಟ್ರೀಸ್. 4 ಜನರಿಗೆ ನಾವು ಅವಕಾಶ ಕೊಡ್ಬೋದು. ಇದರಲ್ಲಿ 4 ಜನರ ಜೀವನದಲ್ಲಿ ಖುಷಿ ತರ್ಬೋದು, 4 ಜನರ ಜೀವನದಲ್ಲಿ ಬದಲಾವಣೆ ತರ್ಬೋದು. ಅಂಥ ಇಂಡಸ್ಟ್ರೀಸ್ ಇದೆ. ಈ ಇಂಡಸ್ಟ್ರೀಸ್ ಬಗ್ಗೆ ಜನ ನೆಗೆಟಿವ್ ಮಾತಾಡಿದ್ರೆ ನಮ್ಗೆ ಇದ್ರ ಬಗ್ಗೆ ತುಂಬ ಬೇಜಾರಾಗುತ್ತೆ. ಆ್ಯಕ್ಚುಲಿ ಇಂಥ ಪವರ್ಫುಲ್ ಇಂಡಸ್ಟ್ರೀಸ್ ಬಗ್ಗೆ ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡ್ಕೊಂಡ್ರೆ ನಾವು ವಂಚಿತರಾಗ್ತಾಯಿದ್ದೀವಿ. ಇದರಿಂದ ನಮಗೆ ಬೇರೆ ಇನ್ಯಾರಿಗೂ ಲಾಸ್ ಇಲ್ಲ, ನಮಗೆ ಲಾಸ್. ನೋಡಿ ಈ ಇಂಡಸ್ಟ್ರೀಸಲ್ಲಿ ಎಷ್ಟು ಜನ ಸಕ್ಸಸ್ಫುಲ್ಲಾಗಿ ಒಳ್ಳೆ ರಾಯಲ್ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಆಮೇಲೆ ಅದೇ ಎಲ್ಲಾದರೂ ಜಾಬ್ ಮಾಡ್ಕೊಂಡು ಒಬ್ಬನು ಕೋಟ್ಯಾಧಿಪತಿ ಆಗಿದ್ದಾನೆ, ಒಳ್ಳೆ ರಾಯಲ್ ಲೈಫ್ ಲೀಡ್ ಮಾಡ್ತಾಯಿದ್ದಾನೆ. ಇದರಲ್ಲಿ ಒಬ್ಬ ಅತ್ಯಂತ ಶ್ರೀಮಂತರ ಲಿಸ್ಟಲ್ಲಿ ಒಬ್ಬ ಜಾಬ್ ಮಾಡೋನಿದ್ದಾನಂತ ಎಲ್ಲಾದರೂ ಕೇಳಿದಾರ? ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಜನ ಇದ್ದಾರೆ. ಅವರೊಂದು ರಾಯಲ್ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಒಳ್ಳೆಯ ಹೈಫೈ ಲಕ್ಸುರಿಯಸ್ ಕಾರುಗಳು, ಆಡಿ, ಜಾಗ್ವಾರ್, BMW, ಆ ಥರದ ಮರ್ಸಿಡೀಸ್, ಈ ಥರ ಕಾರ್ಗಳು ಕೂಡ ಅವರು ಓನರ್ ಆಗಿದ್ದಾರೆ. ಜಸ್ಟ್ ಒಂದು ಕಾಮನ್ ಮ್ಯಾನ್ ಕೂಡ, ನಾಟ್ ಎನ್ ಹೈ ಕ್ವಾಲಿಫೈಡ್ ಪರ್ಸನ್ಸ್. ಈವನ್ ಅವ್ರು ಶ್ರೀಮಂತರೇ ಇರಲಿ, ಬಡವರೇ ಇರಲಿ, ಆಮೇಲೆ ತುಂಬ ಚಿಕ್ಕವರೇ ಇರಲಿ, ದೊಡ್ಡವರೇ ಇರಲಿ, ಅವ್ರನ್ನ ಈವನ್ ಸ್ವಲ್ಪ ಫಿಸಿಕಲಿ ಚಾಲೆಂಟ್ ದಿವ್ಯಾಂಗರು ಕೂಡ ಈ ಇಂಡಸ್ಟ್ರೀಸ್ ಬಂತೆ ಒಳ್ಳೆ ಲೈಫ್ ಒಂದು ಸಕ್ಸಸ್ ಮಾಡಿದ್ದಾರೆ, ಲೈಫ್ ಸೆಟ್ ಮಾಡ್ಕೊಂಡಿದ್ದಾರೆ. ಬಟ್ ಜನ ಒಂದು ಫಿಕ್ಸ್ಡ್ ಸ್ಯಾಲ್ರಿಗೆ, ಒಂದು 10-20 ಸಾವಿರ ಸ್ಯಾಲ್ರಿಗೆ ನಾವು ಲಿಮಿಟ್ ಸೆಟ್ಟಾಗಿ ನಮ್ಮ ಮೈಂಡ್ ಸೆಟ್ ಅಷ್ಟೇ ಲಿಮಿಟ್ ಇಟ್ಟು ನಮ್ಮ ಇಡೀ ಜೀವನವನ್ನು ಕಾಂಪ್ರಮೈಸ್ ಮಾಡ್ತಾಯಿದ್ದೀವಿ. ನಮ್ಮ ಜೀವನದ ಕನಸುಗಳೆಲ್ಲ ಸಾಯಿಸ್ತಾ ಇದ್ದೀವಿ ನಾವು. ಬಟ್ ಅದು ಎಲ್ಲ ಆಪರ್ಚುನಿಟಿ. ನಮ್ಮ ಕನಸುಗಳು ಈಡೇರಬೇಕಾದ್ರೆ, ನಾವೊಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಬೇಕಾದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಳ್ಳಿ. ಯಾಕೆ ಇಷ್ಟೊಂದು ಡೆವಲಪ್ ಕಂಟ್ರಿಗಳೆಲ್ಲ ಇದರಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿದೆ, ಅಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ಸುಮಾರು ಕೋಟಿ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾಯಿದ್ದಾರೆ ಇದೇ ಇಂಡಸ್ಟ್ರೀಸಲ್ಲಿ. ನಮ್ಮ ಗೌತಮ್ ಬಾಲಾಜಿ ಅವರು ಕೂಡ ಈ ಕಂಪ್ನಿ ಓನರು. ನಾನು ಮಾಡ್ತಾ ಇರೋ ಕಂಪ್ನಿ ಹೆಸರು ಬಂದುಬಿಟ್ಟು ವೆಸ್ಟೀಜ್ ಅಂತ. ವೆಸ್ಟೀಜ್ ಕಂಪ್ನಿ ಓನರ್ ಕೂಡ ಇದೇ ಇಂಡಸ್ಟ್ರೀಸಲ್ಲಿ ಮಲೇಷ್ಯಾದಲ್ಲಿ ಟಾಪ್ ಲೀಡರ್ ಇದ್ದರು, ಕೋಟಿ ಸಂಪಾದನೆ ಮಾಡ್ತಾ ಇರೋರು. ಬಟ್ ಆ ಕಂಟ್ರಿಯಲ್ಲಿ ಪ್ರತಿಯೊಬ್ಬ ಕಾಮನ್ ಜನರು ಕೂಡ ಇದರಲ್ಲಿ ಸಂಪಾದನೆ ಮಾಡ್ತಾ ಇರೋರು ಅಂತ ನೋಡಿಬಿಟ್ಟು ಅವ್ರ ಜೀವನ ಶೈಲಿ ನೋಡಿಬಿಟ್ಟು ಯಾಕೆ ನಮ್ಮ ದೇಶದಲ್ಲಿ ಇಂಥ ರೆವಲ್ಯೂಷನ್ ಕ್ರಿಯೇಟ್ ಮಾಡಬಾರ್ದು ಅಂತ ನಮ್ಮ ದೇಶಕ್ಕೆ ಬಂದುಬಿಟ್ಟು 2004ರಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಮನೆಗೆ ಹೋಗಿ ಈ ಇಂಡಸ್ಟ್ರೀಸ್ ಬಗ್ಗೆ, ಇಂಡಸ್ಟ್ರೀಸ್ ಬಗ್ಗೆ ವ್ಯಾಲ್ಯೂ ಏನಿದೆ, ಇದರಲ್ಲಿ ಅಪರ್ಚುನಿಟಿ ಏನಿದೆ, ಇದರಲ್ಲಿ ಅರ್ನಿಂಗ್ ಹೇಗಿದೆ, ಇದರಲ್ಲಿ ನಾವು ಸೀರಿಯಸ್ಸಾಗಿ ಬಿಸ್ನೆಸ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇದೆ, ಇದರಿಂದ ಆರ್ಥಿಕ ಪರಿಸ್ಥಿತಿ ಹೆಂಗೆ ನಾವು ಡೆವಲಪ್ ಮಾಡ್ಕೋಬೋದು, ನಮ್ಮ ದೇಶಕ್ಕೂ ಇದರಿಂದ ಏನು ಒಳ್ಳೆಯದು, ಇದೆಲ್ಲ ಜನರಿಗೆ ಎಜುಕೇಟ್ ಮಾಡಿ 2004ರಲ್ಲಿ ಸ್ಟಾರ್ಟ್ ಮಾಡಿದ ಕಂಪ್ನಿ ಇವತ್ತು 2020ರಲ್ಲಿ 2,500 ಕೋಟಿ ಟರ್ನ್ ಓವರ್ ಮಾಡೋಂಥ ಒಂದು ದೊಡ್ಡ ಆರ್ಗನೈಸೇಷನ್ ಜನ್ರೇಟ್ ಮಾಡಿಬಿಟ್ಟಿದ್ದಾರೆ, ದೊಡ್ಡ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ 2 ಕೋಟಿ ಜನರಿಗೆ ಇವಾಗ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. 2 ಕೋಟಿ ಜನ ನಮ್ಮ ದೇಶ ಬಿಟ್ಟು ವಿದೇಶದಲ್ಲೂ 7 ಕಂಪ್ನಿಗಳಲ್ಲಿ ಈ ಕಂಪ್ನಿ ಆಪ್ರೇಟ್ ಮಾಡುತ್ತೆ. ಅಂಥ ಪವರ್ಫುಲ್ ಇಂಡಸ್ಟ್ರೀಸ್ ಇದೆ, ಅಂಥ ಪವರ್ಫುಲ್ ಕಂಪ್ನಿ ಇದೆ. ಆಮೇಲೆ ಪ್ರತಿಯೊಬ್ಬರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಗಳು ಇದರಲ್ಲಿದ್ದಾವೆ, ಡೈಲಿ ಬೇಸಿಕ್ ಪ್ರಾಡಕ್ಟ್ಗಳು ಇದ್ದಾವೆ. ಆಮೇಲೆ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ರೈತರಿಗೋಸ್ಕರ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಇದರಲ್ಲಿ ತಯಾರು ಮಾಡಿದ್ದಾರೆ. ಅದರಲ್ಲಿಂದ ನೀವು ಇದೇ ಪ್ರಾಡಕ್ಟ್ಗಳು ನಾವು ನಮ್ಮ ರೈತರುಗಳಿಗೆ, ನಮ್ಮ ಸ್ವಂತ ಜಮೀನುಗಳನ್ನ, ಯಾಕಂದರೆ ನಾವು ಪ್ರತಿಯೊಬ್ಬರು ಎಲ್ಲರೂ ಮ್ಯಾಕ್ಸಿಮಮ್ 90% 95% ಜನ ಎಲ್ಲ ಒಂದು ರೈತರ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ನಾವು ರೈತರ ಮಕ್ಕಳಾಗಿ ಬಂದಿದ್ದೀವಿ. ನಮ್ಮ ರೈತರಲ್ಲಿ, ನಮ್ಮ ಜಮೀನಲ್ಲಿ ನಮ್ಮದು ಇವೆಲ್ಲ ಪ್ರಾಡಕ್ಟ್ಗಳು ಯೂಸ್ ಮಾಡ್ಕೊಂಡು
ನಮ್ಮದು ಇನ್ನೂ ಒಂದು 4-6 ಜನ ರೈತರಿಗೆ ಇದ್ರ ಬಗ್ಗೆ ಹೇಳಿ ಅವ್ರ ಜೀವನದಲ್ಲೂ, ಯಾಕಂದರೆ ಇವಾಗ ಕೆಮಿಕಲ್ ಪ್ರಾಡಕ್ಟ್ಗಳು ಯೂಸ್ ಮಾಡಿ ಮಾಡಿ ರೈತರ ಜಮೀನುಗಳೆಲ್ಲ ಹಾಳಾಗಿದ್ದಾವೆ. ಅವ್ರು ಬೆಳೆದಿರೋದು ಬೆಳೆಗೆ ಸರಿಯಾಗಿ ಅವ್ರಿಗೆ ಲಾಭ ಬರ್ತಾಯಿಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅವ್ರ ಜೀವನ ತುಂಬ ದುಸ್ಥಿತಿಯಲ್ಲಿದೆ. ಬಟ್ ಅವ್ರ ಜೀವನದಲ್ಲೂ ಈ ಪ್ರಾಡಕ್ಟ್ಗಳಿಂದ ಅವ್ರ ಜೀವನದಲ್ಲೂ ಬದಲಾವಣೆ ತೊಗೊಂಡು ಬರೋಣ. ನಾವು ಒಂದು ಬಿಸ್ನೆಸ್ ಬಿಲ್ಡ್ ಮಾಡೋಣ, ನಾವು ಒಂದು ಎಕನಾಮಿ ಡೆವಲಪ್ ಮಾಡೋಣ, ನಾವು 4-6 ಜನರಿಗೆ ಹೆಲ್ಪ್ ಮಾಡೋಣ. ಈ ಥರ ಈ ಬಿಸ್ನೆಸ್ ಕಾನ್ಸೆಪ್ಟ್ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಯಾರಾದ್ರೂ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡಬೇಕು, ನನ್ನ ಜೀವನದಲ್ಲೂ ಏನಾದರೂ ಒಂದು ಸಕ್ಸಸ್ ಕಾಣಬೇಕು, ಒಂದು ಡಿಸಿಷನ್ ತೊಗೊಳ್ಳಿ. ನಿಮ್ಮ ಮನೆಗೋಸ್ಕರ ಡಿಸಿಷನ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿಗೋಸ್ಕರ ಡಿಸಿಷನ್ ತೊಗೊಳ್ಳಿ, ನಿಮ್ಮ ಮುಂದಿನ ಮಕ್ಕಳು ಫ್ಯೂಚರ್ಗೋಸ್ಕರ ಡಿಸಿಷನ್ ತೊಗೊಳ್ಳಿ. ಯಾಕಂದರೆ ನಾವು ಇವತ್ತು ಮಾಡ್ತಾ ಇರೋ ಕೆಲಸದಿಂದ ನಾವು ಯಾವುದೇ ಪ್ರೊಫೆಷನ್ ಬ್ಯಾಕ್ಗ್ರೌಂಡ್ ಇರಲಿ, ಈ ಮಾಡ್ತಿರೋ ಪ್ರೊಫೆಷನಲ್ಲಿ ನಾವು ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಪ್ರತಿ ತಿಂಗಳು ಲಕ್ಷ ಮೇಲೆ ಸ್ಯಾಲ್ರಿ ತೊಗೊಳ್ಳುವಂಥ ಚಾನ್ಸಸ್ ಇದೆಯಾ? ಇಲ್ಲ ನಮ್ಮ ಒಂದು ಒಳ್ಳೆಯ ಮನೆ, ಒಂದು ₹1 ಕೋಟಿ ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಒಂದು 50 ಲಕ್ಷ ರೂಪಾಯಿ ಒಂದು ಕಾರ್ ತೊಗೊಳಕ್ಕೆ ಸಾಧ್ಯ ಇದೆಯಾ? ಇಲ್ಲ ಒಂದು 50 ಲಕ್ಷ ರೂಪಾಯಿ ಕಾರು, 1 ಲಕ್ಷ ರೂಪಾಯಿ, ₹1 ಕೋಟಿ ಮನೆ, ತಿಂಗಳಿಗೆ 4-5 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಂಥ ಏನಾದರೂ ಅವಕಾಶ ನೀವು ಮಾಡ್ತಾ ಇರೋ ಪ್ರೊಫೆಷನ್ ಇದ್ದರೆ ದಯವಿಟ್ಟು ಮುಂದುವರಿಸಿ. ನಿಮ್ಮ ಜೀವನ ಸುಖವಾಗಿರಲಿ. ಬೈ ಚಾನ್ಸ್ ಅದು ಎಲ್ಲ ಏನಾದರೂ ಚಾನ್ಸಸ್ ಇಲ್ಲ ಅಂತಂದರೆ ನೀವು ಖಂಡಿತವಾಗಲೂ ಈ ಇಂಡಸ್ಟ್ರೀಸಲ್ಲಿ ಬರಲೇಬೇಕು. ಇಲ್ಲ ಅಂದರೆ ನಿಮ್ಮ ಜೀವನ ಇವಾಗ ಹೆಂಗೆ ನಡೆಯುತ್ತೆ ಹಿಂಗೇ ನಡೆಯುತ್ತೆ. ಡಿಸಿಷನ್ ಮಾಡ್ಕೊಳ್ಳಿ. ಇದರಲ್ಲಂತೂ ಏನೋ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡೋದೇನಲ್ಲ. ಇಲ್ಲ ದಿನ ಬೆಳಗ್ಗೆ ಹೋಗಿ 8 ಗಂಟೆ 10 ಗಂಟೆ ಇನ್ನೊಬ್ರ ಕೆಳಗಡೆ ದುಡಿಯೋದೇನಲ್ಲ. ಏನೇ ಜಸ್ಟ್ ಇದರಲ್ಲಿ ಮನೆಯಾಗ ಬೇಕಾಗಿರೋದು ಪರ್ಚೇಸ್ ಮಾಡೋಂಥ ಪ್ರಾಡಕ್ಟ್ಗಳು ಎಲ್ಲೋ ಇನ್ನೊಬ್ರ ಹತ್ರ ಪರ್ಚೇಸ್ ಮಾಡೋದು, ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಇಂಥ ಕಂಪ್ನಿನೇ ಬೆಳೆಸಿ, ನೀವು ಬೆಳೆಸಿ. ಇದರಲ್ಲಿಂದ ಇನ್ನೂ 4 ಜನರಿಗೆ ಇದ್ರದ್ದು ಈ ಸಿಸ್ಟಮ್ ಬಗ್ಗೆ ತಿಳಿಸಿ. ಸಿಸ್ಟಮ್ ಹೆಂಗೆ ವರ್ಕ್ ಮಾಡ್ತದೆ, ಇದರಲ್ಲಿ ಹೆಂಗೆ ಅಪರ್ಚುನಿಟಿ ಇದೆ, ಇದರಲ್ಲಿ ಬಿಸ್ನೆಸ್ ಅಪರ್ಚುನಿಟಿ ಏನಿದೆ, ಇದರಲ್ಲಿ ಲೈಫ್ ಸ್ಟೈಲ್ ಹೆಂಗಿದೆ, ಇದರಲ್ಲಿ ಬಂದರೆ ನಮ್ಮದು ಜೀವನದಲ್ಲಿ ಎಷ್ಟು ಜನ ಆಲ್ರೆಡಿ ಜೀವನದಲ್ಲಿ ಬದಲಾವಣೆ ಆಗಿದ್ದಾರೆ ಅದನ್ನೇ ಎಲ್ಲ ಸರ್ಚ್ ಮಾಡಿ. ಗೂಗಲಲ್ಲಿ ಸಿಗುತ್ತೆ. ಇವಾಗ ಎಷ್ಟು ಬೇಕಷ್ಟೆಲ್ಲ. ಇವಾಗ ನಾನೇ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಅಂತ ನಂಬ್ಕೋಬೇಡಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಡೈರೆಕ್ಟ್ ಸೆಲ್ಲಿಂಗಲ್ಲಿ ಎಷ್ಟು ಜನ ಸಕ್ಸಸ್ಫುಲ್ ಲೀಡಾಗಿ ಅವ್ರ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದ್ದಾವೆ ನೀವು ಸರ್ಚ್ ಮಾಡಿ. ಅದೇ ಜಾಬ್ ಮಾಡೋರು ಎಷ್ಟು ಜನ ಸಕ್ಸಸ್ ಆಗಿ ಎಷ್ಟೆಷ್ಟು ಒಳ್ಳೆಯ ಕಾರು ಮನೆ ಬಂಗಲೆ ಇಟ್ಕೊಂಡಿದ್ರು ಅದನ್ನು ಸರ್ಚ್ ಮಾಡಿ. ಎಷ್ಟು ಜನ ಕೋಟ್ಯಾಧಿಪತಿ ಇದ್ದಾರೆ ಜಾಬಲ್ಲಿ ಅದನ್ನು ಸರ್ಚ್ ಮಾಡಿ. ಫೈನಲ್ ಡಿಸಿಷನ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮದೊಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಜೀವನದಲ್ಲಿ ಬದಲಾವಣೆ ಮಾಡಬೇಕು. ಪ್ರತಿಯೊಬ್ಬರು ಇದರಿಂದ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಲಿ, ನಿರುದ್ಯೋಗ ಬಡತನ ನಿರ್ಮೂಲನೆ ಆಗಲಿ. ಅದು ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮಾತ್ರ ಸಾಧ್ಯ ಇದೆ. ಇದು ಕೂಡ ಆಲ್ರೆಡಿ ಪ್ರೂವನ್ ಆಗಿದೆ. ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು ಹೇಳಿದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫ್ಯೂಚರ್ ಬಿಸ್ನೆಸ್ ಆಫ್ ಇಂಡಿಯಾ. ಸರ್ ಇಂಥವ್ರೆಲ್ಲ ಈ ಬಿಸ್ನೆಸ್ ಬಗ್ಗೆ, ಈ ಇಂಡಸ್ಟ್ರೀಸ್ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಆಗಿರ್ತಾ ಇದ್ದಾರೆ ಅಂದರೆ ನೀವು ಎಲ್ಲ ನಮ್ಮ ಅಕ್ಕಪಕ್ಕ ಎಲ್ಲ ಈ ಇಂಡಸ್ಟ್ರೀಸ್ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ಸುಮ್ಮನೆ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂಡು ಅವ್ರ ಮಾತು ಕೇಳ್ಕೊಂಡು ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಈ ಇಂಡಸ್ಟ್ರೀಸಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ, ಈ ಇಂಡಸ್ಟ್ರೀಸಲ್ಲಿ ಯಾರು ಸ್ವಲ್ಪ ನಾಲೆಜ್ ಇದೆ, ಈ ಇಂಡಸ್ಟ್ರೀಸಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ಅವ್ರ ಜೊತೆ ಹೋಗಿ ಅವ್ರ ದಾರಿಯಲ್ಲೇ ನಾವು ನಡ್ಕೊಂಡು ಹೋದರೆ 100% ನಮಗೂ ಸಕ್ಸಸ್ ಸಿಗುತ್ತೆ ಸರ್. ಇಷ್ಟೇ ನಾನು ಪ್ರತಿಯೊಬ್ಬರಿಗೆ ಹೇಳ್ಕೊಳ್ಳೋದು. ದಯವಿಟ್ಟು ಯಾರೇ ಇರಲಿ ನೆಟ್ವರ್ಕ್ ಮಾರ್ಕೆಟಿಂಗು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗಿ ಇದರಲ್ಲಿಂದ ಒಂದು ಜೀವನದಲ್ಲಿ ಬದಲಾವಣೆ ಆಗಲಿ. ಇದೇ ನನ್ನ ಆಸೆ. ಥ್ಯಾಂಕ್ ಯು. ಧನ್ಯವಾದಗಳು.